ಕರ್ನಾಟಕದಲ್ಲೂ ಗೋದ್ರಾ ಕಿಚ್ಚನ್ನ ಹಚ್ಚಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಈ ಸ್ಫೋಟಕ ಹೇಳಿಕೆ ಕರ್ನಾಟಕದಲ್ಲೂ ಗೋದ್ರಾ ಮಾದರಿಯಲ್ಲಿ ದುರಂತ ಸಂಭವಿಸಬಹುದು ಅಂತ. ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಯ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದಷ್ಟು ಸಭೆಗಳಾಗಿದೆ. ಬಿಜೆಪಿ ಕಾರ್ಯಕರ್ತರಿಗೆ ಅಲ್ಲಿ ಕರೆ ನೀಡ್ತಾ ಇದ್ದಾರೆ, ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ. ಸಭೆಯಲ್ಲಿ ಭಾಗಿಯಾಗಿದ್ದವರೇ ನನಗಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಗೋದ್ರಾ ಮಾದರಿಯಲ್ಲಿ ದುರಂತ ಸಂಭವಿಸಬಹುದು ಅನ್ನೋದು ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್. ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನದ ಬೆನ್ನಲ್ಲೇ ದುರಂತಕ್ಕೆ ಪ್ಲಾನ್ ನಡೆದಿತ್ತು. ಈತನ ಬಂಧನದ ಬೆನ್ನಲ್ಲೇ ಗೋದ್ರಾ ಮಾದರಿಯ ದುರಂತಕ್ಕೆ ಇಲ್ಲಿ ಸಂಚು ರೂಪುಗೊಳ್ತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಂತೆ ಒಂದು ಕಡೆ ಬಿಜೆಪಿ ಮುಗಿ ಬೀಳತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಆಕ್ಷನ್ ಏನು ಅನ್ನೋ ಕುತೂಹಲ ಇತ್ತು. ಆದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಊಹಾಪೋಹಕ್ಕೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನ್ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್ ಬನ್ನಿ. ರಾಮ ಮಂದಿರ ಉದ್ಘಾಟನೆಯ ವೇಳೆ ಗೋದ್ರಾ ಮಾದರಿಯ ಹತ್ಯಾಕಾಂಡ ನಡೀಬಹುದು, ಅದಕ್ಕೆ ಬಿಜೆಪಿ ಮತ್ತು ಕೆಲ ಸಂಘಟನೆಗಳು ಸಂಚು ರೂಪಿಸ್ತಾ ಇದೆ ಅನ್ನುವಂತಹ ಆತಂಕ ಮತ್ತು ಕಳವಳವನ್ನು ಬಿಕೆ ಹರಿಪ್ರಸಾದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ. ಏನು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವರಿಂದಲೇ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ತಾವೊಂದು ಮಾತು ಹೇಳ್ತಾ ಇದ್ದೀರಿ, ಗುಜರಾತಲ್ಲಿ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ಸೊ ಅಂಥದ್ದೇ ಒಂದು ಘಟನೆಗೆ ಪ್ರಯತ್ನಗಳು ನಡೀತಾ ಇದೆ, ಪ್ಲಾನ್ಗಳು ನಡೀತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರೆ ತಮಗಿರುವಂಥ ಮಾಹಿತಿಯನ್ನು ಎಲ್ಲೆಲ್ಲಿ ಈ ರೀತಿ ಪ್ಲಾನ್ ಆಗ್ತಾ ಇದೆ? ಕೆಲವು ರಾಜ್ಯದಲ್ಲಿ ಈ ಸಂಘಟನೆಗಳ ಪ್ರಮುಖರು ಯಾರೋ ಸಣ್ಣ ಪುಟ್ಟದವ್ರು ಹೋಗಿ ಮೀಟಿಂಗ್ ಮಾಡಿದ್ರೆ ಪರವಾಗಿಲ್ಲ. ಒಡಿಸ್ಸಾದಲ್ಲಿ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢಲ್ಲಿ ಕೆಲವು ಪ್ರಮುಖರು ಭೇಟಿ ಮಾಡಿ ಈ ಒಂದು ವಿಚಾರದಲ್ಲಿ ಏನು ಮಾಡಬೇಕು ಅಂತೇಳಿ ಅಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರೋದು ನೋಡಿದಾಗ ಸಂಶಯ ಬಂದೇ ಬರುತ್ತೆ. ಇನ್ನೊಂದು ಇವರು ಗೋದ್ರಾ ಘಟನೆಯನ್ನು ಇದು ಮಾಡ್ಬೋದು ಅಂಥೇಳಿ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಆ ರೀತಿ ಯಾವುದೇ ರೀತಿ ಆಗಬಾರ್ದು, ಸರ್ಕಾರದವರು ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿದ್ದೇನೆ. ಈ ಹಂತಕ್ಕೆ ಹೇಳಿದ್ದಾರೆ ಸರ್, ನಿಜವಾಗ್ಲೂ ಆ ಥರದ ಸೀರಿಯಸ್ ಇದೆಯಾ? ನಿಮಗಿರೋ ಮಾಹಿತಿ ಏನು? ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಇವರು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇಳಿ ಪುಲ್ವಾಮಾ ನಾನು ಹೇಳಿದಾಗ ಎಲ್ಲ ವಿರೋಧ ಮಾಡಿದ್ರು. ನಮ್ಮ ಮಲ್ಲಿಕ್ ಜಮ್ಮು ಕಾಶ್ಮೀರ್ ಸತ್ಪಾಲ್ ಮಲ್ಲಿಕ್ ಅವರು ಹೇಳಿಕೆ ನೋಡಿದಾಗ ನಾನು ಹೇಳಿರೋದೆಲ್ಲ ಸತ್ಯನೇ ಅಂತ ಹೇಳಿ, ನಮಗೆ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವಂಥ ಕೆಲಸ ಮಾಡಬೇಕು. ಇವರೆಲ್ಲ ಷಡ್ಯಂತ್ರಗಳು ಮಾಡಿದ್ರೆ ಅದರ ವಿರುದ್ಧವಾಗಿ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಸರ್ಕಾರ ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಆ ಥರ ಆಗಕ್ಕೆ ಬಿಡಬಾರ್ದು. ಯಾವ್ಯಾವ ರಾಜ್ಯಗಳಲ್ಲಿ ಆಗ್ತಾ ಇದೆ ಸರ್ ಈ ಸಭೆಗಳು? ಭಾಳಷ್ಟು ರಾಜ್ಯಗಳಲ್ಲಿ. ಯಾಕಂದರೆ ಈ ರಾಜ್ಯಗಳಲ್ಲಿ ಹೋಗಿ ಮಾತಾಡ್ತಕ್ಕಂಥವ್ರು ನೋಡಿದಾಗ ಅವರೇನು ಮಾಮೂಲಿ ಸಾಮಾನ್ಯ ಜನ ಅಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನಗಳು ಮಾಡ್ತಕ್ಕಂಥವ್ರು. ಅವರೋಗಿ ಹೇಳಿಕೆಗಳೆಲ್ಲ ಕೊಟ್ಟಾಗ ಇದು ಈ ರಾಜ್ಯ ದೇಶಕ್ಕೆ ಒಳ್ಳೆಯದಲ್ಲ. ಇದು ಈಗ ರಾಜ್ಯದಲ್ಲೂ ಕೂಡ ಆ ಥರದ ಪ್ಲಾನ್ಸ್ ಎಕ್ಸಿಕ್ಯೂಷನ್ ಆಗುವ ಸಾಧ್ಯತೆಗಳಿದಾವೆ ಸರ್? ಏಕಾಏಕಿ ಸೃಷ್ಟಿ ಮಾಡಿದ್ದಾರೆ. ಹುಬ್ಳಿನಲ್ಲಿ ಯಾರನ್ನೋ ಅರೆಸ್ಟ್ ಮಾಡಿದ್ದೀವಿ ಅಂಥೇಳಿ ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಿದ ಇನ್ನೇನು ಮಾಡ್ತಾರೆ? ಇಲ್ದಿರೋ ಇದನ್ನು ಸೃಷ್ಟಿ ಮಾಡಿ ಅದನ್ನು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಈ ಸಭೆಯಲ್ಲಿ ಏನು ಸೂಚನೆ ಕೊಡ್ತಾ ಇದ್ದಾರೆ ನಿಮಗೆ? ಎಕ್ಸಾಕ್ಟ್ ಏನು ಮಾಹಿತಿ ಇದೆ? ಸಭೆಯಲ್ಲಿ ಆದಷ್ಟು ಪ್ರಚೋದನಕಾರಿ ಹೇಳಿಕೆಗಳಿದೆ. ಆ ಪ್ರಚೋದನೆ ಯಾವ ಮಟ್ಟಕ್ಕಾದರೂ ಹೋಗ್ಬೋದು. ಈ ಥರ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಆ ಸಭೆಗಳಲ್ಲಿ ಸಭೆ ಹಾಜರಾದವರು ನನಗೆ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ಆಗಬಾರ್ದು. ಇದಕ್ಕೆಲ್ಲ ರೀತಿಯ ಕಟ್ಟೆಚ್ಚರ ಕ್ರಮಗಳನ್ನು ವಹಿಸ್ಕೊಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ತಾವು ಸಲಹೆ ಕೊಡ್ತೀವಿ? ಕಾನೂನು ಮತ್ತು ಸುವ್ಯವಸ್ಥೆ ಭಾಳ ಶಕ್ತಿಯುತವಾಗಿ ಅವರ ವಿ ಶುಡ್ ಹ್ಯಾಂಡಲ್ ವಿತ್ ಐರನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ನೋಡಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶಗಳು ಕೊಡಬಾರ್ದು. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ಕೆಲವರಿಗೆಲ್ಲ ಹೇಳಿದ್ದಾರೆ, ಭಾಳ ಕಟ್ಟೆಚ್ಚರ ವಹಿಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿಕೊಳ್ಬೇಕಾಗತ್ತೆ. ಇಲ್ಲೇನಾದರೂ ಶಾಂತಿ ಭಂಗ ಯಾರೇ ಮಾಡಿದ್ರೂ ಸಹ ನನ್ನ ಅನಿಸಿಕೆ ಅವ್ರನ್ನ UAPAನಲ್ಲಿ ಹಾಕಬೇಕು. ಯಾರೇ ಒಬ್ಬರು ಯಾವುದೇ ಧರ್ಮ ಜಾತಿ ಭಾಷೆಗೆ ಸೇರಿದವರು
ಈ ಒಂದು ವಿಚಾರ ಇಟ್ಕೊಂಡು ಶಾಂತಿ ಭಂಗ ಆಗಕ್ಕೆ ಹೋದರೆ ಅವ್ರಿಗೆ UAPA ಅಡಿಗೆ ಹಾಕಬೇಕು. ಸರ್, ಒಂದು ಸಾಕಷ್ಟು ಫ್ರೀ ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಟ್ರೈನ್ಗಳ ವ್ಯವಸ್ಥೆ ಆಗಿದ್ದಾವೆ. ಸೊ ಇಲ್ಲಿಂದ ಹೋಗುವಂಥವ್ರಿಗೆ ಏನು ರಕ್ಷಣೆ ಕೊಡಬೇಕು ಅಂತ ಬಯಸ್ತೀರಿ? ಸರ್ಕಾರಕ್ಕೆ ಏನು ಸಲಹೆ? ಫ್ರೀ ಬಸ್ಸು, ಫ್ರೀ ಟ್ರೈನು, ಫ್ರೀ ಏರೋಪ್ಲೇನು, ಅದೇನೋ ಹೊಸ ಏರ್ಪೋರ್ಟ್ ಎಲ್ಲ ಮಾಡಲಿ, ಯಾರು ಅದಕ್ಕೇನು ಅಭ್ಯಂತರ ಯಾರೂ ಹೇಳೋದಿಲ್ಲ. ಇದನ್ನೇ ಒಂದು ನೆಪ ಇಟ್ಕೊಂಡು ಗೋಧ್ರಾದಲ್ಲಿ ಆಗಿದ್ದು ಕೂಡ ಕರಸೇವಕರದೇ. ಈಗ ಭಕ್ತಾದಿಗಳು ಹೋಗುವಾಗ ಕೆಲವ್ರು ಏನೇನು ಮಾಡ್ತಾರೆ, ಭಕ್ತರ ರಕ್ಷಣೆ ಕೂಡ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರದವ್ರೆ. ಯಾಕಂದರೆ ಮಧ್ಯಪ್ರದೇಶ್ ಮುಖ್ಯಮಂತ್ರಿ, ರಾಜಸ್ಥಾನದ ಮುಖ್ಯಮಂತ್ರಿ ಇವರೆಲ್ಲ ಕರಸೇವಕರೇ. ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯ ಷಡ್ಯಂತ್ರಗಳ ವಿರುದ್ಧ ಎಚ್ಚರ ವಹಿಸಬೇಕು ಅಂತೇಳಿ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಒಂದು ವೇಳೆ ತಮಗೆ ಯಾರು ಇದನ್ನು ಮಾಡಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಂಥ ಲೀಡರ್ಸ್ಗಳು ಯಾರು ಅನ್ನುವಂಥ ಮಾಹಿತಿಯನ್ನು ಕೇಳಿದರೆ ಸರ್ಕಾರ ಕೊಡ್ತೀರಿ ಸರ್? ಅವ್ರ ಮೇಲೂ ಕ್ರಮ ಆಗಬೇಕು. ಯಾಕಂದರೆ ಪ್ರಚೋದನೆ ಕೊಡೋದು ಕೂಡ ದೊಡ್ಡ ಅಪರಾಧ ಅಲ್ಲ? ದೊಡ್ಡ ಅಪರಾಧ ಅದು. ಇಂಥ ಸಂದರ್ಭದಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ, ಈಗಾಗಲೇ ಮಣಿಪುರ ಹತ್ತು ಉರಿತಾ ಇದೆ. ಯಾವುದೇ ಸರ್ಕಾರ ಎಲ್ಲ ಮೂಕ ಪರೀಕ್ಷಕರಾಗಿರ್ತಕ್ಕಂಥವ್ರು. ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಆ ಥರ ಆಗಬಾರ್ದು. ಯಾಕಂದರೆ ನಾವು ಒಂದಲ್ಲ ಒಂದು ರೀತಿ ನೋಡಿದ್ದೀವಿ. ಗುಜರಾತಲ್ಲಿ ನಾವು ನೋಡಿರ್ಬೋದು, ಅದು ಗೋಧ್ರಾ ಇರ್ಬೋದು. ಒಡಿಸ್ಸಾದಲ್ಲಿ ಕಂದಮಾಲ್ ನೋಡಿದ್ದೀವಿ, 1 ಲಕ್ಷ ಜನ ನಿರ್ಗತಿಕರಾದರು. ಅದನ್ನು ಭಾಳಷ್ಟು ಜಾಗದಲ್ಲಿ ನೋಡಿದ್ದೀವಿ. ಆದ್ದರಿಂದ ಇದು ಆಗಬಾರ್ದು. ನಾವು 84 ಹೇಳ್ಬೋದು, 84 ಆಗಿರ್ತಕ್ಕಂಥದ್ದು ನೋಡಿದ್ದೀವಿ. ಅದನ್ನು ಒಂದೇ ಒಂದು ವಾರದಲ್ಲಿ ನಿಯಂತ್ರಣ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ದರಿಂದ 3 ತಿಂಗಳು 4 ತಿಂಗಳು ಮಣಿಪುರಲ್ಲಿ ಆಗ್ತಾಯಿದೆ, ನಿಯಂತ್ರಣಕ್ಕೆ ಬರ್ತಾಯಿಲ್ಲ ಅಂದರೆ ಯಾರು ಜವಾಬ್ದಾರಿ? ಸಂವಿಧಾನದ ಚೌಕಟ್ಟಿನಲ್ಲಿ ದೇಶ ನಡೀತಾ ಇದೆಯಾ ಅಥವಾ ಯಾರ್ದಾದ್ರೂ ಒಂದು ಅವ್ರ ಇಚ್ಛಾನುಸಾರ ನಡೀತಾ ಇದೆಯಾ ಅನ್ನೋದು ನೋಡಬೇಕಾಗುತ್ತೆ. ಈ ಗಲಭೆ ಎಬ್ಬಿಸಿ ಅದನ್ನು ಬೇರೆಯವ್ರ ತಲೆ ಕಟ್ಟಿ ಲೋಕಸಭೆಯಲ್ಲಿ ಲಾಭ ಮಾಡ್ಕೊಳ್ಳೋ ಉದ್ದೇಶನೇ ಅಷ್ಟೇ. ಇವರು ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಬಾವಿ ಆಳ ನೋಡೋರು. ಲೋಕಸಭಾ ಚುನಾವಣೆ ಹತ್ರ ಬರೋ ಸಂದರ್ಭದಲ್ಲಿ ಈಗ ಕೆಲವರು ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ಇನ್ನೂ ಅಯೋಧ್ಯೆ ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ಇದು ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಿಷ್ಟು ಕಾಂಗ್ರೆಸ್ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವ್ರ ಮಾತು. ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ರಾಜ್ಯದಲ್ಲಿ ಗೋಧ್ರಾ ರೀತಿಯ ದುರಂತ ಆಗಬಹುದು ಅನ್ನುವಂತಹ BK ಹರಿಪ್ರಸಾದ್ ಅವರ ಸ್ಫೋಟಕ ಹೇಳಿಕೆ, ಅದಕ್ಕೆ ಮತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮನ್ನ ನೇರ ಪ್ರಸಾರದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಇದೇ ತಿಂಗಳ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಹೋಗೋದಿಕ್ಕೆ, ಅಯೋಧ್ಯೆಗೆ ಹೋಗೋದಿಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಅದರ ನಡುವಿನಲ್ಲಿ ಹರಿಪ್ರಸಾದ್ ಅವರ ಈ ಸ್ಫೋಟಕ ಹೇಳಿಕೆ ನಿಜಕ್ಕೂ ಕೂಡ ಆತಂಕವನ್ನ ಹುಟ್ಟುಹಾಕ್ತಾ ಇದೆ. ಅವ್ರಿಗೆ ಬಂದಂತಹ ಮಾಹಿತಿ ಎಲ್ಲಿಂದ ಬಂದಿದೆ, ಯಾರಿಂದ ಬಂದಿದೆ, ಯಾರ ಪ್ರಚೋದನೆ ಇದೆ? ನಿಜಕ್ಕೂ ಕೂಡ ತುಂಬಾ ಸೀರಿಯಸ್ ಆದಂತಹ ವಿಷಯ ಅಲ್ವಾ ಇದು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಜ ವೀಣ, ಯಾಕಂದರೆ ಈ ಹೇಳಿಕೆಯ ಪರಿಣಾಮಗಳನ್ನು ಗಮನಿಸಬೇಕಾಗುತ್ತೆ. ಒಂದು, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಜನ ಹೋಗೋದಕ್ಕೂ ಕೂಡ ಹಿಂದೇಟು ಹಾಕಬಹುದಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಜೊತೆಗೆ ಈ ರೀತಿಯಾದಂಥ ಒಂದು ಪ್ಲ್ಯಾನ್ ನಡೀತಾ ಇದೆ ಅಂದರೆ, ನಿಜವಾಗ್ಲೂ ಆ ರೀತಿಯಾದಂತಹ ಪ್ರಯತ್ನಗಳಾಗ್ತಿದೆ ಅಂದರೆ ಸರ್ಕಾರಗಳು ಈಗಿಂದೀಗಲೇ ಎಚ್ಚೆತ್ತುಕೊಳ್ಬೇಕು. ಇದೆರಡೂ ಕೂಡ ಬಹಳ ಗಂಭೀರವಾದಂತಹ ವಿಚಾರಗಳು. ಜೊತೆಗೆ ಹರಿಪ್ರಸಾದ್ ಈಗ ರಾಜಕಾರಣ ಶುರು ಮಾಡಿದಂಥವರಲ್ಲ. ದಶಕಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂಥವರು, RSS ಮತ್ತು ರೈಟ್ ವಿಂಗ್ನ ಸಂಘಟನೆಗಳ ಬಗ್ಗೆ ಚೆನ್ನಾಗಿ ಎಲ್ಲ ಜ್ಞಾನವನ್ನು ಕೂಡ ಅರಿತಿರುವಂಥವರು. ಜೊತೆಗೆ ಒಡಿಸ್ಸಾದಲ್ಲಿ ಏನು 3 ದಿನಗಳ ಹಿಂದೆ ಮೀಟಿಂಗ್ ಆಗಿದೆ ಅನ್ನೋದನ್ನು ಬಹಳ ಅಕ್ಯುರೇಟಾಗಿ ಹೇಳ್ತಾ ಇದ್ರು. ಆ ಸಭೆಯಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳಲಿಲ್ಲ. ಆದರೆ ಆಫ್ ರೆಕಾರ್ಡ್ ಆ ಮಾಹಿತಿಗಳು ಕೂಡ ಹರಿಪ್ರಸಾದ್ ಅವರ ಬಳಿ ಇದ್ದಾವೆ ಮತ್ತು ಸಭೆಯಲ್ಲಿ ಇದ್ದಂಥವರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಅವರ ಬಳಿ ಇದೆ. ಅಂದರೆ ಎಕ್ಸಾಕ್ಟ್ ಯಾವ ವರ್ಡ್ಗಳನ್ನು ಬಳಸಿದ್ದಾರೆ, ಯಾವ ಪ್ರಚೋದನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರು ನೀಡ್ತಾ ಇರುವಂತಹ ಈ ಹೇಳಿಕೆಯಲ್ಲಿ ಹುರುಳಿಲ್ಲ ಅಥವಾ ಅದು ಸುಳ್ಳ ಅನ್ನುವಂಥದ್ದನ್ನು ತನಿಖೆಯ ನಂತರ ತೀರ್ಮಾನ ಮಾಡಬೇಕಾಗತ್ತೆ. ಆದರೆ ಈ ಥರದ ಒಂದು ಗಂಭೀರವಾದಂಥ ಆರೋಪ ಬಂದಾಗ, ಈ ಥರದ ಒಂದು ಗಂಭೀರವಾದಂತಹ ಹೇಳಿಕೆಯನ್ನು ಬಂದಾಗ ಸರ್ಕಾರ ಅದನ್ನು ಹೇಗೆ ರಿಯಾಕ್ಟ್ ಮಾಡಿದೆ? ಯಾಕಂದರೆ ಕರ್ನಾಟಕದಿಂದಲೂ ಕೂಡ ಅಯೋಧ್ಯೆಯ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆಹ್ವಾನ ಕೊಡಲಾಗಿದೆ, ಸಾಕಷ್ಟು ಜನ ಕೂಡ ಹೋಗ್ತಾ ಇದ್ದಾರೆ.
ಸೊ ಇಂಥ ಸಂದರ್ಭಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು ಒಂದು ಕಡೆ ಆತಂಕಕ್ಕೂ ಕೂಡ ಕಾರಣ ಆಗುತ್ತೆ ಮತ್ತು ಸರ್ಕಾರದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ಜೊತೆಗೆ ಅವರೊಂದು ಮಾತನ್ನು ಹೇಳಿದ್ರು, ಮುಖ್ಯಮಂತ್ರಿಗಳು ಈಗಾಗಲೇ ಕಟ್ಟೆಚ್ಚರ ವಹಿಸುವಂತೆ ಮತ್ತು ಕಟ್ಟುನಿಟ್ಟಿನ ಕ್ರಮಗಳಾಗುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ರು. ಅಂದರೆ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರ ಹಾಗಿದ್ರೆ ಪ್ರಸ್ತಾಪ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಹರಿಪ್ರಸಾದ್ ಅವರ ಹೇಳಿಕೆ ಕೇವಲ ಹೇಳಿಕೆಯಾಗಿ ಗಮನಿಸದೆ ಅದರ ಪರಿಣಾಮಗಳೇನು, ನಿಜವಾಗ್ಲೂ ಆ ಥರದ ಆಗ್ತಾ ಇದ್ರೆ ಅದನ್ನು ತಡೆಯುವಂಥ ಪ್ರಯತ್ನಗಳಾಗಬೇಕಾಗುತ್ತೆ. ಒಂದು ವೇಳೆ ಅದು ಯಾರು ಈ ಪ್ರಚೋದನೆಗಳನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದಿದ್ದೆ ಅದನ್ನು ಅವರನ್ನು ಪತ್ತೆ ಮಾಡುವಂಥ ಕೆಲಸ ಕೂಡ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಗೃಹ ಮಂತ್ರಿಗಳು ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಆದರೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಊಹಾಪೋಹಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಆದರೆ ಇದನ್ನು ಕೇಂದ್ರ ಸರ್ಕಾರ ಯಾವ ರೀತಿ ನೋಡುತ್ತೆ, ಯಾಕಂದರೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ವಿದೇಶಗಳಿಂದೆಲ್ಲ ಕೂಡ ಗಣ್ಯರನ್ನು ಕರೆಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥದ್ದು. ಹಾಗಾಗಿ ಹರಿಪ್ರಸಾದ್ ಅವರ ಹೇಳಿಕೆ ಮೇಲೆ ರಾಜ್ಯ ಸರ್ಕಾರ ಏನು ಕ್ರಮ ಮಾಡ್ತಾರೆ ಮತ್ತು ಏನು ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ ನಿಜ, ಆದ್ರೆ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಉತ್ತರಿಸಲ್ಲ ಊಹಾಪೋಹದ ಹೇಳಿಕೆಗಳಿಗೆ ನಾನು ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಈ ಮೂಲಕ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಅನುಮಾನಗಳು ತಾನೆ ಸರ್, ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ. ಯಾರು ಅನುಮಾನಗಳು ತಾನೆ ಸರ್. ಬಿಕೆ ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ. ಯಾರು ಇದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಅನುಮಾನಗಳಿಗೆ ನಾನು ಉತ್ತರವನ್ನ ಕೊಡಲ್ಲ ಅಂತ ಹೇಳ್ತಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಅಯೋಧ್ಯೆಗೆ ಹೋಗದಂತೆ ಬೆದರಿಕೆ ತಂತ್ರ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋದಿಕ್ಕೆ ಇಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ದೌರ್ಜನ್ಯ ನಡೆಸಿ ರಾಮ ಭಕ್ತರನ್ನ ತಡೀತಾ ಇದೆ. ಸಿಎಂ ಏನ್ ಮಾಡ್ತಿದ್ದಾರೆ, ನಾಚಿಕೆ ಆಗಲ್ವಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಆರ್ ಅಶೋಕ್. ಹರಿಪ್ರಸಾದರಿಂದ ಧರ್ಮದ ಅವಹೇಳನ ನಡೆದಿದೆ ಅಂತಲೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ. ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಗಂಡ್ಲಿ, ಆಮೇಲೆ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮಾತಾಡಿ. ಹರಿಪ್ರಸಾದ್ ಇವತ್ತೇನು ಹೊಸದಾಗೇನಲ್ಲ, ನಾಗ್ಪುರನ ನಾಗಪುರ ಅಂತ ಹೇಳಿದ್ರು. ಅವ್ರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡೋವಂಥದ್ದು ಅವರು ನಿತ್ಯದ ಕಾಯಕ, ಕಾಂಗ್ರೆಸ್ಸಿನ ನಿತ್ಯ ಕಾಯಕ. ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ. ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಗಂಡ್ಲಿ, ಆಮೇಲೆ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮಾತಾಡಿ. ಹರಿಪ್ರಸಾದ್ ಇವತ್ತೇನು ಹೊಸದಾಗೇನಲ್ಲ, ನಾಗ್ಪುರನ ನಾಗಪುರ ಅಂತ ಹೇಳಿದ್ರು. ಅವ್ರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅವರು ನಿತ್ಯ. ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಬಿಜೆಪಿ ಮುಗಿಬಿದ್ದಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ವಲಯದಲ್ಲಿ ಈ ಹೇಳಿಕೆ ಯಾವ ರೀತಿ ಸಂಚಲನಕ್ಕೆ ಕಾರಣ ಆಗಿದೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಈಗ ತಾನೇ ಬಿಜೆಪಿ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಅದೇ ಪ್ರತಿಭಟನೆ ಈಗ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಆಗ ಹೋರಾಟ ನಡೆಸಿದವರನ್ನ ಅಂತ. ಅದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಕೊಟ್ಟಂತ ಈ ಹೇಳಿಕೆ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ತಾ ಇದೆ ಬಿಜೆಪಿ ವಲಯದಲ್ಲಿ? ಶ್ವೇತಾ, ಇವತ್ತು ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆಯ ಬಗ್ಗೆ ತಾವು ಹೇಳಿದಂತೆ ಸಹಜವಾಗಿ ಬಿಜೆಪಿ ಇದನ್ನ ವಿರೋಧ ಮಾಡಿದೆ ಮತ್ತು ಅದನ್ನು ಖಂಡಿಸಿದೆ. ಆದರೆ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಅನುಮಾನಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಬಿಕೆ ಹರಿಪ್ರಸಾದ್ ಹೇಳ್ತಾರೆ ನನಗೆ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ ಅಂತ. ಅದೇ ಆಧಾರದ ಮೇಲೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂಥ ರಿಯಾಕ್ಷನ್ಗಳು, ಹಾಗಾದರೆ ಅವ್ರನ್ನ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡಿ. ಯಾಕೆಂದರೆ ಗೋಧ್ರಾ ಹತ್ಯಾಕಾಂಡ ನಡೆದಂಥ ಇಸ್ವಿ 2002ರಲ್ಲಿ ಫೆಬ್ರವರಿ 27, 2002ರಲ್ಲಿ ಆ ಘಟನೆ ಆಗಿತ್ತು. ಇವತ್ತಿಗೆ 22 ವರ್ಷಕ್ಕೆ ಮತ್ತೆ ಆ ರೀತಿಯ ಪ್ರಸಂಗಗಳು, ಅಂಥ ಘಟನೆಗಳು ರಾಜ್ಯದಲ್ಲೇ ಆಗ್ತವೆ ಹೇಳುವಂಥ ಮಾಹಿತಿ ಒಬ್ಬ ಜನಪ್ರತಿನಿಧಿಗಿದ್ರೆ ಅವ್ರನ್ನ ಯಾಕೆ ನೀವು ವಿಚಾರಣೆಗೆ ಒಳಪಡಿಸಬಾರ್ದು ಹೇಳುವಂಥ ಮಾತುಗಳನ್ನು ಈಗಷ್ಟೇ ಸದಾನಂದ ಗೌಡರು ನಮ್ಮ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು. ಯಾಕೆಂದರೆ ಇವ್ರದೇ ಸರ್ಕಾರ ಇದೆ,
ಇವರು ಅದನ್ನು ತನಿಖೆಯನ್ನು ಮಾಡಬೇಕಾಗತ್ತೆ. ತನಿಖೆಯನ್ನು ಮಾಡೋದಕ್ಕೆ ನಮ್ದೇನು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ, ತನಿಖೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಿ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬೆಳಗ್ಗೆ ವಿಜೇಂದ್ರ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು BK ಹರಿಪ್ರಸಾದ್ ಅವರ ಮಾತಿಗೆ ಉತ್ತರವನ್ನು ಕೊಡೋದಕ್ಕೆ ಮನಸ್ಸನ್ನು ಮಾಡಲಿಲ್ಲ. ಈ ರೀತಿಯ ಹೇಳಿಕೆಗಳಿಗೆ ಅಥವಾ BK ಹರಿಪ್ರಸಾದ್ ಅವರಿಗೆ ಉತ್ತರವನ್ನು ಕೊಡೋದಿಲ್ಲ, ಯಾರು ಏನೇನು ಕೆಲಸ ಮಾಡಿದ್ದಾರೆ ಎನ್ನುವಂಥ ಜಗತ್ತಿಗೆ ಗೊತ್ತಿದೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಜೊತೆಗೆ ಇವತ್ತು 2-3 ಪ್ರಮುಖ ಬಿಜೆಪಿ ಹಿರಿಯ ನಾಯಕರುಗಳು ಮಾತನಾಡಿದ್ದಾರೆ. ಅಶೋಕ್ ಸೇರಿದಂತೆ ಸದಾನಂದ ಗೌಡ, ಅದೇ ರೀತಿ ರವಿಕುಮಾರ್ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು, ತನಿಖೆಯನ್ನು ಮಾಡ್ತೇನೆ ಅನ್ನುವಂಥದ್ದು. ಹೀಗಾಗಿ BK ಹರಿಪ್ರಸಾದ್ ಯಾವಾಗಲೂ ಸಹಜವಾಗಿ ಅವರು ಕಾಂಗ್ರೆಸ್ನ ಸಿದ್ಧಾಂತದ ನಾಯಕ, ತುಂಬ ಹಿರಿಯರಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದರು. ಅಂಥವರು ಈಗ ನೀವು ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಈ ರೀತಿ ಗೋದ್ರಾ ರೀತಿಯ ಹತ್ಯಾಕಾಂಡಗಳಾಗ್ತವೆ ಅಥವಾ ಗಲಾಟೆಗಳಾಗ್ತವೆ ಹೇಳುವಂಥ ಮಾತುಗಳನ್ನೇನು ಹೇಳ್ತಾ ಇದ್ದಾರೆ, ಇದು ರಾಜಕೀಯವಾಗಿ ಹೇಳಿರುವಂಥ ಮಾತು ಅಥವಾ ಆ ರೀತಿ ಅವ್ರ ಮಾಹಿತಿ ಇದೆಯೋ ನಮಗೂ ಗೊತ್ತಿಲ್ಲ. ಯಾಕೆಂದರೆ ಬಿಜೆಪಿ ನಾಯಕರುಗಳು ಹೇಳ್ತಾ ಇರುವಂಥದ್ದು ಸ್ವತಃ CM ಸಿದ್ದರಾಮಯ್ಯನವರೇ ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಹಾಗಾದರೆ BK ಹರಿಪ್ರಸಾದ್ ಮೇಲೆ ಭಯನಾ, ಈ ರೀತಿಯ ವ್ಯಂಗ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇದು ರಾಜಕೀಯವಾಗಿ ಯಾವ ರೀತಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಯಾಕೆಂದರೆ BK ಹರಿಪ್ರಸಾದ್ ಅವರು ಯಾವಾಗಲೂ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ ಅಥವಾ ತನ್ನ ಸಿದ್ಧಾಂತದ ವಿರುದ್ಧದ ಯಾವುದೇ ರೀತಿಯ ನಿಲುವುಗಳಿಗೆ ಅವರು ಬಿಜೆಪಿಗೆ ಟಾಂಗ್ ಕೊಡುವ, ಬಿಜೆಪಿಯನ್ನು ವಿರೋಧಿಸುವ ಹೇಳಿಕೆಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಗೋದ್ರ ರೀತಿಯಲ್ಲಿ ಆಗತ್ತೆ ಹೇಳುವಂಥ ಪ್ರಸಂಗವನ್ನು ಉದ್ದೇಶಿಸಿ ಅವರನ್ನು ಹೇಳಿದ್ದಾರೆ. ಇದನ್ನ ಬಹುಶಃ ಬಿಜೆಪಿ ಇನ್ನೊಂದು ಲೆವೆಲ್ ತೆಗೆದುಕೊಂಡು ಹೋಗುತ್ತೋ ಅಥವಾ BK ಹರಿಪ್ರಸಾದ್ ಅವರು ಯಾವಾಗಲೂ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಸೈಲೆಂಟ್ ಆಗುತ್ತೆ ಹೇಳೋದನ್ನು ಕಾದು ನೋಡಬೇಕಿದೆ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.